ದರ್ಶನ್ ಸರ್ನ 49ನೇ ಹುಟ್ಟುಹಬ್ಬ ಎಲ್ಲೆಡೆ ಕರಿಯ ಸಿನಿಮಾ ರಿಲೀಸ್ ಆಗಿ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ದರ್ಶನ್ ಸರ್ ಇದ್ರೆ ಅವ್ರ ಜೊತೆ ಅಭಿಮಾನಿಗಳನ್ನೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಬಟ್ ಅವ್ರಿಲ್ಲ ಅಂತ ಹೇಳಿದ್ರು. ಅಭಿಮಾನಿಗಳು ಅನ್ನದಾನ ಮಾಡಿ ಕೇಕ್ ಕಟ್ ಮಾಡಿ ಕರಿಯ ರಿಲೀಸ್ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಭಾಗಿಯಾಗಿದ್ದಾರೆ. ಎಸ್, ಇವತ್ತು ಅದ್ರ ಜೊತೆ ಮಾತಾಡೋಕೆ ನಮ್ಗೆ ತನಿಷಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಮ್ಯಾಮ್, ನೈಲ್ಸ್ ಅಲ್ಲೆಲ್ಲ ಡಿ ಬಾಸ್ ನೈಲ್ ಹಾರ್ಟ್ ಮಾಡ್ಕೊಂಡಿದ್ದೀರಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ತುಂಬಾ ಆಸೆ ಪಟ್ಟು ಪ್ರೀತಿಯಿಂದ ಮಾಡ್ಕೊಂಡಿರುವಂತದ್ದು. ನಮ್ಮ ಡಿ ಬಾಸ್ಗೆ ಅಲ್ಲಿ ಹೋಗಿ ತಲುಪಿಸುವಂತಹ ಗಿಫ್ಟ್ ನನಗೆ ಯಾವಾಗ ಕೊಡೋದಕ್ಕೆ ಟೈಮ್ ಕೂಡ ಬರುತ್ತೋ ನನಗೆ ಗೊತ್ತಿಲ್ಲ. ಅದು ಕೂಡ ಬರಲಿ, ಅವ್ರಿಗೆ ಗಿಫ್ಟ್ ಕೊಡುವಷ್ಟು ದುಡ್ಡು ನನಗೂ ಬರಲಿ. ಅದಕ್ಕೆ ಮುಂಚೆ ನಾವಿವಾಗ ಕೊಡೋಕ್ಕಾಗುವಂಥ ಪುಟ್ಟು ಪುಟ್ಟು ಗಿಫ್ಟ್ ಅಂತಂದ್ರೆ ಈ ತರ ನಾವು ನಮ್ಮ ಪ್ರೀತಿನ ತೋರಿಸುವಂಥದ್ದು. ಸೊ ಹ್ಯಾಪಿ ಬರ್ಡೇ ಬಾಸ್ ಅಂತ ಬರ್ಸ್ಕೊಂಡಿದ್ದೀನಿ. ಡಿ ಇಲ್ಲಿದೆ. ಸೊ ಇಟ್ಸ್ ಲೈಕ್ ಡಿ ಬಾಸ್ ಆ ಥರ, ಅಂದರೆ ಡಿ ಬಾಸ್. ಸೊ ಆ ಒಂದು ಫಾರ್ಮ್ಯಾಟ್ ಅಲ್ಲಿ ನಾನು ಬರ್ಸ್ಕೊಂಡಿರೋವಂಥದ್ದು. ನನ್ನ ಖುಷಿಗೆ ನಾನು ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಸಿನಿಮಾ ರಿಲೀಸ್ ಮಾಡಿಸಿದೀವಿ, ಅದು ನಮ್ಮಂತ ಎಲ್ಲಾ ಫ್ಯಾನ್ಸ್ಗೂ ಖುಷಿ ಆಗ್ಲಿ ಅಂತ ಮಾಡಿರುವಂಥದ್ದು. ಅನ್ನದಾನ ಮಾಡಿರೋದು ಬಂದು ಅವ್ರು ಹೇಳಿದ ಒಂದು ಒಳ್ಳೆ ಕೆಲಸನ ನಾವು ಮಾಡೋದಕ್ಕೆ ಹೊರಟಿದೀವಿ ಅಂತ ನಾವು ಇನ್ಸ್ಪೈರ್ ಆಗಿದ್ದೀವಿ. ವಿ ಆರ್ ಡೂಯಿಂಗ್ ಇಟ್ ಅಷ್ಟೇ. ಮೇಡಮ್, ನೀವ್ ಹೇಳ್ತಾ ಇದ್ರಿ ದರ್ಶನ್ ಸರ್ದು ನಾನು ಪೋಸ್ಟ್ ಮಾಡ್ಕೊಳ್ಳೋಕೆ ಒಂದು ಫೋಟೋ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಎಲ್ಲರೂ ಹೇಳಿನೇ ಅಳಿಸ್ಬಿಡ್ತೀರಾ ಅನ್ಸುತ್ತೆ ನನಗೆ. ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗಿದೆ. ಆ ಒಂದು ಫೋಟೋ ಇಲ್ಲ, ನಾನು ಡಿ ಬಾಸ್ ಅವರ ಜೊತೆನಲ್ಲಿ ತೆಗೆಸ್ಕೊಂಡಿರುವಂತಹ ಫೋಟೋ ಇಲ್ಲ ಅಂತ. ಅದು ರಾತ್ರಿ 12 ಗಂಟೆಯಿಂದ ನಾನು ಎಲ್ಲಾನು ಹಿಂಗೆ ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ದೆ. ಎಲ್ಲರ ಹತ್ರನೂ ಫೋಟೋ ಇದೆ. ಎಲ್ಲರೂ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತ ಫೋಟೋ ಹಾಕಿ ಪೋಸ್ಟ್ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜೀವನ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದೊಂದು ಬಿಗ್ ಎಕ್ಸಾಂಪಲ್ ಅನ್ಸುತ್ತೆ. ಅದೊಂದು ಬೇಜಾರಿದೆ. ಬಟ್ ಅವ್ರನ್ನ ನೋಡಿ ಮಾತಾಡ್ಸಿದ್ರೆ ಸಾಕು. ನನಗೆ ಫೋಟೋ ಬೇಕೇ ಬೇಕು ಅಂತ ಏನಿಲ್ಲ. ನಾನು ಅದನ್ನ ತುಂಬಾ ಚೆರಿಶ್ ಮಾಡ್ತೀನಿ, ತುಂಬಾ ಖುಷಿ ಪಡ್ತೀನಿ, ತುಂಬಾ ಇಷ್ಟಪಡ್ತೀನಿ. ನನ್ನ ಮನಸ್ಸಿನಲ್ಲಿ ನಾನು ಅದನ್ನ ಇಟ್ಕೋತೀನಿ. ಲೈಕ್ ಐ ಸೇವ್ ಇಟ್ ಇನ್ ಮೈ ಹಾರ್ಟ್. ಮೇಡಮ್, ಈಗ ದರ್ಶನ್ ಸರ್ ಇದ್ರೆ ಎಷ್ಟೇ ಜನ ಇದ್ರು ಮನೆ ಹತ್ರ ಹೋಗಿ ಬಂದಿದ್ರೆ ಸೆಲ್ಫಿ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಬಟ್ ಅವ್ರಿಲ್ಲ ಅಂತ ಹೇಳಿದ್ರು. ಈ ಮಟ್ಟದಲ್ಲಿ ಜನ ಸೇರಿ ಅನ್ನದಾನ ಮಾಡ್ತಾ ಇದ್ದಾರೆ. ನೀವು ಕೇಕ್ ಕಟಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ. ಸಿನಿಮಾ ಕೂಡ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ? ತುಂಬಾ ಖುಷಿಯಿಂದ ನಾವು ಸಿನಿಮಾ ರಿಲೀಸ್ ಮಾಡ್ಕೊಂಡಿರುವಂತದ್ದು. ನಂತರ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಡಿ ಬಾಸ್ ಅವ್ರಿಗೆ ತುಂಬಾ ಲಕ್ಷಗಟ್ಲೆ ಇದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಜಸ್ಟ್ ಸಾವಿರದಲ್ಲ, ಲಕ್ಷದಲ್ಲಿ ಇದ್ದಾರೆ. ಸೊ ಅಷ್ಟು ಜನ ಏನಿದಾರಲ್ಲ ಅವ್ರೆಲ್ರಿಗೂ ಒಂದು ಖುಷಿ ಆಗುವಂತ ಒಂದು ಸುದ್ದಿ ಕೊಡ್ಬೇಕು ಅಂತ ಹೇಳಿ ನಾವು ಕರಿಯ ಸಿನಿಮಾನ ರಿಲೀಸ್ ಮಾಡಿದ್ವಿ. ನಾವು ನೆಕ್ಸ್ಟ್ ಪ್ರಾಬಬ್ಲಿ ಇನ್ಯಾವುದಾದ್ರೂ ಇನ್ನೂ ಜಾಸ್ತಿ ಕ್ರೇಜ್ ಇರುವಂತಹ ಸಿನಿಮಾನ ನಮ್ಮ ಸೆಲೆಬ್ರಿಟೀಸ್ಗೆ ಗಿಫ್ಟ್ ಕೊಡುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಪ್ರಯತ್ನ ನಂದು, ಪ್ರತಿಫಲ ದೇವ್ರದು. ನಮ್ಮ ಡಿ ಬಾಸ್ ಅದನ್ನ ನೋಡಿ ಇಷ್ಟಪಟ್ರೆ ಅಷ್ಟೇ ಸಾಕು. ನಮ್ಮ ಡಿ ಬಾಸ್ ಅವರ ಸೆಲೆಬ್ರಿಟೀಸ್ ಅದನ್ನ ನೋಡಿ ಎಂಜಾಯ್ ಮಾಡಿದ್ರೆ ಅಷ್ಟೇ ಸಾಕು. ಇದು ನಮ್ಮ ಸಿನಿಮಾ ಬಗ್ಗೆ. ಯಾಕಂದ್ರೆ ನಾವು ಸಿನಿಮಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ಅದೇ ನಮ್ಮ ತಲೆಗೆ ಬರೋದು, ಬೇರೆ ಇನ್ನೇನು ಹೊಸದಾಗಿ ಬರಲ್ಲ. ಆಸ್ ಈ ಸೈಡ್ ಅನ್ನದಾನ ಬಂದು ಅವರಿಂದ ಇನ್ಸ್ಪೈರ್ ಆಗಿರುವಂತದ್ದು. ಇದನ್ನ ಬೇರೆ ಕಡೆನೂ ಮಾಡ್ತೀವಿ. ಇವತ್ತು ಅವ್ರ ಬರ್ಡೇ ಆಗಿರೋದ್ರಿಂದ ಥಿಯೇಟರ್ ಮುಂದೆ ಮಾಡ್ತಾ ಇದೀವಿ. ಮ್ಯಾಮ್, ದರ್ಶನ್ ಸರ್ ಫೋಟೋ ಇಲ್ಲ ಅಂತ ಬೇಜಾರು ಮಾಡ್ಕೊಂಡೋದಂತೂ ಗೊತ್ತಾಯ್ತು. ಈಗ ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಮೀಟ್ ಮಾಡಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ಅನ್ನುವಂಥದ್ದು? ಈಗ ಸದ್ಯಕ್ಕೆ ಆ ಪರಿಸ್ಥಿತಿನಲ್ಲಿ ಇಲ್ಲ. ಸೊ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ಹೌದು. ಬಟ್ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಗೆ ಡೈರೆಕ್ಟ್ ಪರಿಚಯ ಇಲ್ಲದೆ ಇರ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಈಸಿ ಟು ರೀಚ್ ಏನಂತಾರೆ ಚಾಲೆಂಜಿಂಗ್ ಸ್ಟಾರ್ ಅವರ ವೈಫ್ ನ ರೀಚ್ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಅಂಡ್ ಮ್ಯಾಮ್ಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ನಂಗೆ ವಿಶ್ ಮಾಡ್ತಾರೆ, ಅವ್ರು ನಮ್ಮ ಜೊತೆ ನಿಂತ್ಕೊಳ್ತಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಐ ಪ್ರೇ, ಐ ವಿಶ್ ಎಲ್ಲರೂ ನಾವು ಫ್ಯಾಮಿಲಿ ಅವರಾಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ ಫ್ಯಾಮಿಲಿ ಅವರಾಗಿರ್ಬೋದು ನಮ್ಮ ಡಿ ಬಾಸ್ ಜೊತೆ ನಿಂತ್ಕೊಳ್ತಾನೆ ಇರ್ತೀವಿ. ಮ್ಯಾಮ್, ಕೊನೆಯದಾಗಿ ಪ್ರಶ್ನೆ. ದರ್ಶನ್ ಸರ್ ಇನ್ನೊಂದು 3 ತಿಂಗಳಲ್ಲಿ ಹೊರಗೆ ಬರ್ತಾರೆ ಅಂತ ಗಾಸಿಪ್ಗಳು ಓಡಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಅವರು ನಾಳೆನೆ ಬರ್ಲಿ, 3 ದಿನದಲ್ಲಿ ಬರ್ಲಿ, ಒಂದೇ ವಾರದಲ್ಲಿ ಬರ್ಲಿ, ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವ್ರು ಆದಷ್ಟು ಬೇಗ ಬರ್ಲಿ ಅಂತಾನೆ ಇವತ್ತು ನಾನು ಬೆಳಗ್ಗೆ ಟೆಂಪಲ್ಗೆ ಹೋಗಿ ಪೂಜೆನೂ ಮಾಡಿಸ್ಕೊಂಡ್ ಬಂದಿದ್ದೀನಿ. ನಂತರ ಅಂದ್ರೆ ಟೆಂಪಲ್ಗೆ ಹೋದವರು ಸಾವಿರಾರು ಜನ, ಅವರ ಹೆಸರಿನಲ್ಲಿ ಪೂಜೆ ಮಾಡಿಸಿರೋರು ಲಕ್ಷಾಂತರ ಜನ, ಹೋಮ ಹವನ ಕೂಡ ಮಾಡಿಸಿದ್ದಾರೆ. ಅವ್ರಗಳ ಮುಂದೆ ನಾನು ತುಂಬಾ ಪುಟ್ಟವಳು. ಸೊ ನನ್ನ ಕೈಲಾಗೋ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡಿದ್ದೀನಿ. ನಮ್ಮ ಪ್ರೇಯರ್ಸು ದೇವರಿಗೆ ರೀಚ್ ಆಗಿ ಆದಷ್ಟು ಬೇಗ ನಮ್ಮ ದರ್ಶನ್ ಸರ್ನ ನಾವು ಹತ್ತಿರದಲ್ಲಿ ನೋಡೋ ಹಂಗೆ
ಹಂಗಾಗ್ಲಿ, ಅವರ ಸಿನಿಮಾಗಳನ್ನ ಆದಷ್ಟು ಬೇಗ ತೆರೆ ಮೇಲೆ ನೋಡೋ ಹಂಗಾಗ್ಲಿ ಅಂತ ನಾನು ಪ್ರೇ ಮಾಡ್ಕೊಳ್ತೀನಿ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಸೊ ನಿಮ್ಮನ್ನ ನೋಡಕ್ಕೂ ಹಾಗೆ ನೀವು ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿ ದರ್ಶನ್ ಸರ್ ಅಭಿಮಾನಿಗಳು ಬಂದಿದ್ದಾರೆ. ಅಭಿಮಾನಿಗಳಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ ಅನ್ನುವಂಥದ್ದು? ಎಲ್ಲ ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಶೇರ್ ಮಾಡಿದಂತಹ ದರ್ಶನ್ ಸರ್ ಅವರ ಬಗ್ಗೆ ಇರುವಂತಹ ಎಲ್ಲ ಟಾಪಿಕ್ನು ನೀವು ಹಬ್ಬ ಮಾಡಿದ್ದೀರಾ. ಸಿನಿಮಾ ರಿಲೀಸ್ ಆದಾಗ ಅದೇ ರೀತಿಯಾಗಿ ಬಂದು ಸಪೋರ್ಟ್ ಮಾಡಿದ್ದೀರಾ, ಥಿಯೇಟರ್ಗೆ ಬಂದಿದ್ದೀರಾ, ಸಿನಿಮಾ ನೋಡಿದ್ದೀರಾ, ಅಲ್ಲಿ ಒಳಗಡೆ ಕೂಡ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಸಖತ್ತಾಗಿ ಎಂಜಾಯ್ ಮಾಡಿದ್ದೀರಾ. ಅದೇ ರೀತಿಯಾಗಿ ಎಲ್ಲಾ ಸಿನಿಮಾಗಳನ್ನು ಥಿಯೇಟರ್ ಅಲ್ಲಿ ನೋಡಿ ಡಿ ಬಾಸ್ ಅವರು ಆಚೆ ಬರಲಿ ಅಂತ ಎಲ್ಲರೂ ಪ್ರೇ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇಷ್ಟ ಆಗಿತ್ತು ತನಿಷ್ ಅವರ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.